ಮಾಧ್ಯಮದ ಸ್ನೇಹಿತರೆ ಮತ್ತು ಸರ್ವೆ ನಂಬರ್ 45ರ ಚಿತ್ರದ ಈ ಮಹೋತ್ಸವದ ಮುಹೂರ್ತ ಕಾರ್ಯಕ್ರಮಕ್ಕೆ ನೆರೆದಿರತಕ್ಕಂಥ ಈ ಚಿತ್ರದ ತಂಡದ ಎಲ್ಲ ಕಲಾವಿದರೆ, ಟೆಕ್ನಿಷಿಯನ್ಗಳೇ, ಈ ಒಂದು ಮುಹೂರ್ತಕ್ಕೆ ನಮ್ಮ ವ್ಯಾಪ್ತಿಯಲ್ಲಿ ಅಂದರೆ ನಮ್ಮ ಬಸವನಗುಡಿ ವ್ಯಾಪ್ತಿಯಲ್ಲಿ ನಡೆಯುವಂಥ ಈ ಬಂಡಿ ಕಾಳಮ್ಮ ತಾಯಿಯ ಅನುಗ್ರಹ ಆಶೀರ್ವಾದದಿಂದ ಈ ಒಂದು ಮುಹೂರ್ತ ಕಾರ್ಯಕ್ರಮಕ್ಕೆ ನಾನು ಭಾಗಿಯಾಗಬೇಕು ಅಂತೇಳಿ ಬಂದು ಈ ಚಿತ್ರತಂಡದವರು ನನ್ನನ್ನು ಮನವಿ ಮಾಡಿದ್ರು. ಅದ್ರ ಪ್ರಕಾರ ಇವತ್ತು ನಾನು ಈ ಒಂದು ಸರ್ವೆ ನಂಬರ್ 45 ಚಿತ್ರತಂಡಕ್ಕೆ ಶುಭ ಕೋರಲಿಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ. ಬಹುಶಃ ಈ ತಾಯಿ ದುರ್ಗಾಂಬೆ ಎಲ್ಲ ರೀತಿಯಲ್ಲಿ ಈ ಚಿತ್ರ ಸುಗಮವಾಗಿ ಶೂಟಿಂಗ್ಗಳನ್ನೆಲ್ಲ ನೆರವೇರಿಸಿ ಒಳ್ಳೆ ರೀತಿಯಲ್ಲಿ ಪ್ರದರ್ಶನವನ್ನು ಕೂಡ ಮಾಡಲಿ ಅಂತೇಳಿ, ಯಾವುದೇ ವಿಘ್ನಗಳಿಲ್ಲದೆ ಯಶಸ್ವಿ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಈ ಚಿತ್ರತಂಡದವರಿಗೆ ಮತ್ತೊಮ್ಮೆ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಕನ್ನಡ ಚಿತ್ರರಂಗ ಇತ್ತೀಚಿನ ದಿನಗಳಲ್ಲಿ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ಸಾಗಿ ಬರ್ತಾ ಇದೆ. ಅಂಥದ್ರಲ್ಲಿ ಹೊಸಬರೆಲ್ಲ ಕೂಡ ಭಾಳಷ್ಟು ಕಲಾವಿದರು, ನಮ್ಮಲ್ಲಿ ಭಾಳಷ್ಟು ಪ್ರತಿಭೆಗಳಿರತಕ್ಕಂಥದ್ದು, ಅವರೆಲ್ಲರೂ ಕೂಡ ಇವತ್ತು ಹೊಸ ಹೊಸ ಡೈರೆಕ್ಟರ್ಗಳಿರ್ಬೋದು, ಹೊಸ ಪ್ರೊಡ್ಯೂಸರ್ಗಳಿರ್ಬೋದು, ಎಲ್ಲರೂ ಕೂಡ ಚಿತ್ರರಂಗಕ್ಕೆ ಇನ್ನಷ್ಟು ಶಕ್ತಿಯನ್ನು ಕೊಡಲಿಕ್ಕೆ ಬಂದಿದ್ದಾರೆ. ಬಹುಶಃ ಕನ್ನಡ ಚಿತ್ರರಂಗ ಎಲ್ಲ ರೀತಿಯಲ್ಲಿ ಯಶಸ್ವಿ ಆಗಬೇಕು, ಇನ್ನಷ್ಟು ಈ ಒಡಕುಗಳು ಇರತಕ್ಕಂಥದ್ದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗುವಂಥ ಒಂದು ಶಕ್ತಿ ಸಿಗಲಿ ಅಂತೇಳಿ ಮತ್ತೊಮ್ಮೆ ನಾನು ಎಲ್ರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ, ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಸರ್ವೆ ನಂಬರ್ 45 ಚಿತ್ರದ ಮುಹೂರ್ತಕ್ಕೆ ಬಂದು ತಂಡಕ್ಕೆ ಆಶೀರ್ವಾದ ಮಾಡಿದ ಎಲ್ಲ ಗಣ್ಯರಿಗೂ ನಮಸ್ಕಾರಗಳು. ಇದು ನನ್ನ ಮೊದಲನೇ ಸಿನಿಮಾ. ತುಂಬ ಖುಷಿ ಆಗ್ತಿದೆ. ವರನಂದಿ ಪ್ರೊಡಕ್ಷನಿಂದ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ. ಚಿತ್ರ ಒಳ್ಳೆ ಕತೆ ಮತ್ತು ಒಳ್ಳೆ ಮೆಸೇಜಿಂದ ಆದಷ್ಟು ಬೇಗ ಚಿತ್ರೀಕರಣ ಮುಗಿಸ್ಕೊಂಡು ನಿಮ್ಮ ಮುಂದೆ ಬರ್ತೀವಿ. ನಿಮ್ಮ ಸಹಕಾರ ಹೀಗೆ ಇಲ್ಲ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು. ಸರ್ವೆ ನಂಬರ್ 45 ಚಿತ್ರದಲ್ಲಿ ನಂದು ಸೆಕೆಂಡ್ ಲೀಡಿಂಗ್ ರೋಲ್ ಇದು. ಅದರಲ್ಲಿ ಒಂದೊಳ್ಳೆ ಪಾತ್ರ, ತುಂಬ ದೊಡ್ಡ ಪಾತ್ರ, ಫಸ್ಟ್ ಟೈಮ್ ಸಿಕ್ಕಿರೋದು ನನಗೆ. ಒಂದು ಹಳ್ಳಿ ಹುಡುಗ ಜೊತೆಗೆ ಸರ್ವೆ ಆಫೀಸರ್ ಆಗಿರ್ತೀನಿ. ಸರ್, ನಾನು 2.5 ಇಯರ್ ಆಯಿತು ಇಂಡಸ್ಟ್ರಿಗೆ ಬಂದು. ಆಗಿಂದ ಚಿಕ್ಕ ಪುಟ್ಟ ಅಂದರೆ ಶಾರ್ಟ್ ಮೂವೀಸ್ ಮಾಡ್ತಿದ್ದೆ. ಕೆಲವು ನಿಂತೋಯ್ತು, ಕೆಲವು ಬಂತು. ಅದಾದಮೇಲೆ ರಂಗಶಂಕರ JP ನಗರದಲ್ಲಿದ್ದೆ, ಅಲ್ಲೊಂದು 2 ಮಂತ್ಸ್ ಹೋದೆ. ಅದಾದಮೇಲೆ ಅಲ್ಲೂ ಡ್ರಾಪ್ ಆಯಿತು. ಅದಾಗಿ ನನ್ನ ಫ್ರೆಂಡ್ ಕಡೆಯಿಂದ ಶಿವರ್ ಪರಿಚಯದರು ಡೈರೆಕ್ಟು. ಅದಾದಮೇಲೆ ಅಸೋಸಿಯೇಟ್ ಚಕ್ರಿಯನ್ ಅಂತ ಇದ್ದಾರೆ, ಅವರೇ 1 ಇಯರಿಂದ ನನಗೆ ಟ್ರೈನಿಂಗ್ ಕೊಡ್ತಿರೋದು. ಅದು ಬಿಟ್ಟು ಚಿಕ್ಕ ಪುಟ್ಟ ಸಿನಿಮಾಗಳಲ್ಲೇ ಕ್ಯಾರೆಕ್ಟರ್ಗಳು ಮಾಡ್ತಿದ್ದೆ. ರೆಕಗ್ನೈಸ್ ಆಗೋ ಥರ ಫಸ್ಟ್ ಟೈಮ್ ಚಾನ್ಸ್ ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ ಯು ಸರ್. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಮೊದಲು ನನ್ನ ಬಗ್ಗೆ ನಾನು ಹೇಳ್ತೀನಿ. ನನ್ನ ಹೆಸರು ರಿಯಾ ಭಾಸ್ಕರ್ ಅಂತ. ನನ್ನ ಆ್ಯಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ, ನಾನು 6 ಇಯರ್ಸ್ ಚೈಲ್ಡಿಂದ ಮಾಡ್ಕೊಂಬಂದಿದ್ದೀನಿ. ಟೋಟಲಿ 16 ಮೂವೀಸ್, 3 ಸೀರಿಯಲ್ ಮತ್ತು 2 ಡಾಕ್ಯುಮೆಂಟ್ರಿ ಆಗಿದೆ. ಸೊ ನಾನು ಫಸ್ಟ್ ಸೀರಿಯಲ್ ಮಾಡಿದ್ದು ಗೀತಾಂಜಲಿ, ಆಮೇಲೆ ಹಲವು ಚಿತ್ರಗಳಾಗಲಿ, ದಂಡುಪಾಳ್ಯಲ್ಲಿ ಮಾಡಿದೆ, ವಡೆಯಲ್ಲಿ ಮಾಡಿದೆ, ಲವ್ ಯು ರಚ್ಚು ಅಂತ ಸೀರಿಯಲ್ಗಳು, ಅಮೃತವರ್ಷಿಣಿ ಕೂಡ ಮಾಡಿದ್ದೀನಿ. ಈಗ ಪಾಸ್ಟ್ 6 ಮಂತ್ಸಿಂದ ಹೀರೋಯಿನ್ ಆಗಿ ನಟನೆ ಮಾಡ್ತಿದ್ದೀನಿ. ಇದು ನನ್ನ 4ನೇ ಚಿತ್ರ. ನನ್ನ ಇನ್ನೊಂದು ಚಿತ್ರ ಡಿಸೆಂಬರಲ್ಲಿ ರಿಲೀಸ್ ಆಗ್ತಾಯಿದೆ, ಮತ್ತು ಅದರಲ್ಲಿ ಇನ್ನೆರಡು ಪ್ಯಾನ್ ಇಂಡಿಯಾ ಮೂವೀಸ್ ಮಾಡ್ತಾಯಿದ್ದೀನಿ. ಸರ್ವೆ ನಂಬರ್ 45 ಟೀಮ್ ಬಗ್ಗೆ ಮಾತಾಡಬೇಕಂದ್ರೆ ತುಂಬಾ ಹೋಮ್ಲಿ ಅನಿಸುತ್ತೆ, ಫ್ಯಾಮ್ಲಿ ಥರ ಫೀಲ್ ಮಾಡಿಸ್ತಾರೆ. ನಾನಂತೂ ಇಲ್ಲಿ ಜಾಯ್ನ್ ಆದಾಗಿಂದ ಶೂಟ್ ಆಗಲಿ, ಪೋಸ್ಟರ್ ಶೂಟ್ ತುಂಬಾ ಕಂಫರ್ಟೇಬಲ್ ಅನಿಸ್ತಿದೆ. ಅದು ಶಿವು ಸರ್ ಆಗಲಿ, ಸಂತೋರಾಗಲಿ ಫ್ಯಾಮ್ಲಿ ಥರ ಫೀಲ್ ಮಾಡಿಸ್ತಾರೆ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಬೇಕಂದ್ರೆ, ಒಂದು ಹಳ್ಳಿಯ ಗೌಡ್ರ ಮಗಳು, ಮುದ್ದಾಗಿ ಆರಾಮಾಗಿ ಬೆಳ್ಕೊಂಡಿರ್ತೀನಿ. ತುಂಟತನದಿಂದ ಹೀರೋಗೆಲ್ಲ ರೇಗಿಸ್ಕೊಂಡು ಆ ಥರ ಆರಾಮಾಗಿರೋ ಕ್ಯಾರೆಕ್ಟರ್ ನಂದು. ಸೊ ನಿಮ್ಮೆಲ್ಲರ ಆಶೀರ್ವಾದ ಬೇಕು ನಮಗೆ. ಈಗಿನ ಸೂಪರ್ ಸ್ಟಾರ್ಸ್ ಏನಿದ್ದಾರೆ ಅವ್ರು ನೀವು ಸಪೋರ್ಟ್ ಮಾಡಿದ್ದಕ್ಕೆ ಈ ಸ್ಥಾನದಲ್ಲಿದ್ದಾರೆ. ಸೊ ನಮ್ಮ ಹೊಸ ಚಿತ್ರಕ್ಕೆ ನಿಮ್ಮ ಬೆಂಬಲ ಬೇಕು, ಎಸ್ಪೆಷಲಿ ನಮ್ಮ ಮೀಡಿಯಾ ಮಿತ್ರರಿಗೆ. ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದಿದ್ದಕ್ಕೆ. ತುಂಬಾ ಖುಷಿಯಾಗಿದೆ. ನನ್ನ ಫ್ಯಾಮ್ಲಿ ಥರ ಇರೋ ಟೀಮ್ ಇದು.
ಸೊ ಥ್ಯಾಂಕ್ ಯು ಶಿವು ಸರ್ ಫಾರ್ ಸೆಲೆಕ್ಟಿಂಗ್ ಮೀ ಆ್ಯಂಡ್ ಈ ಪಾತ್ರವನ್ನು ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ನನ್ನ ಹೆಸರು ಶಿವಕುಮಾರ್ ಅಂತ. ನಾನು ಮುಂಚೆ ಕಲ್ಲಲ್ಲೂ ಮದೇವ ಓಲು ಮದೇವ ಅಂತ ಒಂದು ಆಲ್ಬಮ್ ಸಾಂಗ್ ಮಾಡಿದ್ದೆ, ಮಾದೇಶ್ವರ ಭಕ್ತಿಗೀತೆಗಳು. ಅದಾದ ನಂತರ ಎಚ್ ವಾಸು ಸರ್ ಜೊತೆ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ದೀನಿ, ಮತ್ತು ರಾಘವ್ ಸರ್ ಜೊತೆ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ದೀನಿ. ಸಿನಿಮಾ ಡೈರೆಕ್ಷನ್ ಟೀಮಲ್ಲಿ ತುಂಬ ಸಿನಿಮಾದಲ್ಲಿ ವರ್ಕ್ ಮಾಡಿ ಇನ್ನು ಕೆಲಸಗಾರ ಬಿಟ್ಕೊಂಡು ನಾವೊಂದು ಟೀಮ್ ಕೊಟ್ಕೊಂಡು ಸರ್ವೆ ನಂಬರ್ 45 ಅಂತ ಒಂದು ಕತೆ ಮಾಡಿ ಹುಡ್ಕಾಡುವಾಗ ವರ್ಣಂದಿ ಸಿನಿ ಅಂತ ಒಂದು ಪ್ರೊಡಕ್ಷನ್ ಅವರು ನಮಗೊಂದು ಅವಕಾಶ ಕೊಟ್ಟಿದ್ದಾರೆ. ಆ ಪ್ರೊಡಕ್ಷನ್ಗೆ ನಮ್ಮ ಇಡೀ ತಂಡದ ಕಡೆಯಿಂದ ನಾವು ಧನ್ಯವಾದಗಳನ್ನು ಹೇಳೋದಕ್ಕೆ ಬಯಸ್ತೀನಿ. ನೀವೆಲ್ಲ ಯಾರೇ ಸಿನಿಮಾ ಮಾಡಿದ್ರು ಒಳ್ಳೊಳ್ಳೆ ಸಿನಿಮಾಗಳೇ ಗೆಲ್ಸಿದ್ದೀರಿ. ನಾವೊಂದು ಒಳ್ಳೆ ಸಿನಿಮಾ ಮಾಡ್ಕೊಂಡು ಬರ್ತೀವಿ, ನಿಮ್ಮ ಸಪೋರ್ಟ್ ಇರಬೇಕು. ನಾವೇನು ಹೆಚ್ಚು ಮಾತಾಡೋಲ್ಲ, ನೀವೆಲ್ಲ ಇಲ್ಲಿ ಬಂದು ನಮಗೆಲ್ಲ ಈ ಥರ ಒಂದು ಇದನ್ನು ಮಾತಾಡೋದು. ಸರ್ವೆ ನಂಬರ್ 45 ಅಂತಂದರೆ ಸರ್, ಅದು ಒಂದು ಸರ್ವೆ ನಂಬರ್ 45 ಅಂದರೆ ಒಂದು ಸರ್ಕಾರದಿಂದ ಒಂದು ನಂಬರ್ ಕೊಟ್ಟಿದ್ದಾರೆ ಜಮೀನಿಗೆ. ಆ ಜಮೀನಿಗೆ ಸರ್ವೆ ನಂಬರ್ 45 ಅಂತಂದರೆ ಅದರಲ್ಲಿ ಏನೇನು ಆಗ್ತಿವೆ ಅನ್ನೋ ವಿಷಯಗಳು ತುಂಬ ಇದೆ. ನಾವು ಇವಾಗ ಮಾತಾಡಲ್ಲ, ಸಿನಿಮಾ ಮಾಡ್ಕೊಂಡು ಬರ್ತೀವಿ ಸರ್. ಅವಾಗ ಖಂಡಿತ ನಿಮ್ಮ ಸಪೋರ್ಟ್ ಇರಬೇಕು. ಒಂದು ಒಳ್ಳೆ ಸಿನಿಮಾಗಳು ಯಾರೇ ಮಾಡಿದ್ರು ಗೆಲ್ಸಿದ್ದೀರಾ. ನಾವೊಂದು ಒಳ್ಳೆ ಸಿನಿಮಾ ಮಾಡ್ಕೊಂಡು ಬರ್ತೀವಿ, ನಿಮ್ಮ ಆಶೀರ್ವಾದ ಇರಬೇಕು ಸರ್. ಇದಕ್ಕೆ ಮುಂಚೆ ಎಚ್ ವಾಸು ಸರ್ ಹತ್ರ ಒಂದು ಸಿನಿಮಾ ಸಾಮರ್ಥ್ಯ ಅಂತ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದೆ. ಆಮೇಲೆ ರಾಘವ್ ಸರ್ ಅಂತ ಅವ್ರ ಜೊತೆ ಒಂದು 2 ಸಿನಿಮಾ ಅಸೋಸಿಯೇಟಾಗಿ ವರ್ಕ್ ಮಾಡಿದೆ. ಮುಂಚೆ ಕಲ್ಲಲ್ಲೂ ಮದೇವ ಓಲು ಮದೇವ ಅಂತ ಒಂದು ಆಲ್ಬಮ್ ಸಾಂಗ್ ಮಾಡಿದ್ದೆ. ಇದೆಲ್ಲ ಮಾಡ್ಕೊಂಡು ಬಂದು ಸಿನಿಮಾ ಫೀಲ್ಡಲ್ಲಿ ಕೆಲಸ ಮಾಡ್ಕೊಂಡು ಬಂದು ಒಂದು ಸಬ್ಜೆಕ್ಟ್ ಮಾಡಿಕೊಂಡು ಇಲ್ಲೆಲ್ಲ ಹುಡ್ಕಾಡ್ತಿರುವಾಗ ವರ್ಣಂದಿ ಪ್ರೊಡಕ್ಷನ್ ಅವರು ಈ ಥರ ಹೇಳಿದಾಗ ಏನೋ ಮಾಡಿ ಅಂತ ಹೇಳಿದ್ರು. ಅವರ ಆಶೀರ್ವಾದದಿಂದ ಏನೋ ಒಂದು ಟೀಮ್ ಕೊಟ್ಕೊಂಡು ಸಿನಿಮಾ ಮಾಡ್ತಾಯಿದ್ದೀವಿ. ನಾವು ಖಂಡಿತ ಒಳ್ಳೆ ಸಿನಿಮಾ ಮಾಡ್ತೀವಿ. ನಿಮ್ಮ ಪ್ರೋತ್ಸಾಹ ಇದೇ ಥರ ಇರಬೇಕು ಸರ್. ಖಂಡಿತ ನಮ್ಮ ಸಿನಿಮಾ ಒಳ್ಳೆ ಸಿನಿಮಾ. ಟೆಕ್ನಿಷಿಯನ್ಸ್ ಅಂತಂದರೆ ಇದು ಕ್ಯಾಮ್ರಾಮೇನು ದೀಪಕ್ ಸರು, ಮತ್ತು ಮ್ಯೂಸಿಕ್ಕು ವಿಶಾಲಪ್ಪು, ಸಂಭಾಷಣೆ ಸಹ ನಿರ್ದೇಶನ ಚಕ್ರಿ ಕಿರಿ ಸೇವೆ ಮಾಡ್ತಿದ್ದಾರೆ. ಇಲ್ಲ, ಇದು ಗಿಲ್ಲಿ ನಟ ಅವರು ಅಂತಂದರೆ ಲೀಡಿ ಅವ್ರನ್ನೇ. ಇದು ಸರ್ವೆ ನಂಬರು ಅಂತಂದರೆ ಒಂದು ಸರ್ವೆ ನಂಬರ್ ಸುತ್ತ ಹೋಗೋವಂಥ ಕತೆ. ಆ ಕತೆಗಳಲ್ಲಿ ಯಾವ್ಯಾವ ಪಾತ್ರ ಬರ್ತವೆ ಎಲ್ಲರದ್ದು ಒಳ್ಳೊಳ್ಳೆ ಕ್ಯಾರೆಕ್ಟರ್ ಇದೆ. ಕತೆ ತುಂಬ ಚೆನ್ನಾಗಿದೆ. ಖಂಡಿತ ಒಳ್ಳೆ ಸಿನಿಮಾ ಮಾಡ್ಕೊಬರ್ತೀವಿ. ನೀವೆಲ್ಲ ನಮಗೆ ಸಪೋರ್ಟ್ ಮಾಡಬೇಕು. ಅವರು ಏನೋ ನಾವು ಮುಹೂರ್ತ ಫಿಕ್ಸ್ ಮಾಡಿ ಒಂದು ವಾರ 15 ದಿನ ಆಯಿತು ಮೇಡಮ್. ಅದಕ್ಕಿಂತ ಮುಂಚೆ ಅವರು ಒಂದು ಇವೆಂಟ್ ಎಲ್ಲ ಒಪ್ಕೊಂಡಿದ್ದಾರೆ. ಅದಕ್ಕಾಗಿ ಅವರು ಮುಂಚೆ ಒಪ್ಕೊಂಡಿದ್ದಾರಲ್ಲ, ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ವೆಯ್ಟ್ ಮಾಡ್ತಾಯಿದ್ದೀವಿ, ಬರ್ಬೋದೇನೋ ಮೇಡಮ್ ಅವರು. ಓಕೆ, ಥ್ಯಾಂಕ್ ಯು ಎಲ್ಲರಿಗೂ. ನಮಸ್ತೆ. ಮಾಧ್ಯಮದ ಎಲ್ಲ ಗಣ್ಯರಿಗೂ ನಮಸ್ಕಾರಗಳು. ಇವತ್ತು ಬಂಡಿ ಮಕ್ಕಳಮ್ಮ ದೇವಸ್ಥಾನದಲ್ಲಿ ಸರ್ವೆ ನಂಬರ್ 45 ಅನ್ನೋ ಚಿತ್ರದ ಮುಹೂರ್ತನ ಏರ್ಪಡಿಸಿದ್ದಾರೆ ನಮ್ಮ ಯುವ ನಿರ್ದೇಶಕ ಶಿವಕುಮಾರ್ ಅವರು. ಇವರು ನಾನೊಂದು ಸಿನಿಮಾ ಮಾಡ್ತಾಯಿದ್ದೆ, ರಕ್ತಾಕ್ಷ ಅಂತ. ಆ ಸಿನಿಮಾದಲ್ಲಿ ಇವರು ಕೋ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಾಯಿದ್ರು. ಅಲ್ಲಿಂದ ಇವರ ನಮ್ಮ ಒಡನಾಟ ಮತ್ತು ಸ್ನೇಹ ಶುರುವಾಯಿತು. ಹಂಗೆ ಅಲ್ಲಿವರೆಗೂ ಇಲ್ಲಿಂದ ಒಂದೂವರೆ ವರ್ಷ 2 ವರ್ಷ ನಿರಂತರವಾಗಿ ನನ್ನ ಸಂಪರ್ಕದಲ್ಲಿ ಇದ್ದರು ಇವರು. ಅದು ಸಂಪರ್ಕದಲ್ಲಿರಬೇಕಾದ್ರೆ ಈಗ ಫೋನ್ ಮಾಡಿ ಮಾತಾಡ್ತಾ ಇರಬೇಕಾದ್ರೆ, ಸರ್ ಒಂದು ಕತೆ ಮಾಡಿದ್ದೀನಿ ಸರ್, ಸಿನಿಮಾ ಮಾಡಬೇಕು ಅನ್ನೋ ಉತ್ಸಾಹನ ತೋರಿಸಿದ್ರು ನನಗೆ. ಹೇಳಿ ಶಿವಗೆ ಏನು ಕಂಟೆಂಟು ಅಂತ ಕಂಟೆಂಟ್ ಹೇಳಿದ್ರು. ತುಂಬ ವಿಶೇಷವಾದ ಕಂಟೆಂಟು, ಒಳ್ಳೆ ವಿಚಾರನ ಇಟ್ಕೊಂಡು ಸಿನಿಮಾ ಮಾಡೋಕ್ಕೆ ಕೊಟ್ಟಿದ್ದಾರೆ. ನನಗೆ ಫಸ್ಟ್ ಇಷ್ಟ ಆಗಿದ್ದು ಆ ಚಿತ್ರದ ಶೀರ್ಷಿಕೆ ಸರ್ವೆ ನಂಬರ್ 45 ಅಂತ ಹೇಳಿದಾಗಲೇ ಒಂಥರ ಖುಷಿಯಾಯಿತು. ಏನೋ ಒಂಥರ ಡಿಫ್ರೆಂಟಾಗಿ ಆಯ್ತಲ್ಲ ಅಂತ. ಆಮೇಲೆ ಕಂಟೆಂಟ್ ಹೇಳಿದಾಗ ಭಾಳ ಇನ್ನೂ ಖುಷಿಯಾಯಿತು. ಜೊತೆಗೆ ನಮ್ಮ ಹೊಸದಾಗಿ ನಾಯಕ ನಟರಾಗಿ ನಮ್ಮ ಸಂತೋಷ್ ಅವರು ಬೆಳ್ಳಿತೆರೆಗೆ ಪಾದಾರ್ಪಣೆ ಮಾಡ್ತಾಯಿದ್ದಾರೆ. ಅವ್ರ ಜೊತೆಗೆ ನಾಯಕಿಯಾಗಿ ರಿಯಾ ಭಾಸ್ಕರ್ ಅವರು ಕೈ ಜೋಡಿಸ್ತಾ ಇದ್ದಾರೆ. ಇದ್ರ ಜೊತೆಗೆ ನಮ್ಮ ಗೆಳೆಯ ಮುನಿಯವರು ಕೂಡ ಒಂದು ಪಾತ್ರ ಮಾಡ್ತಾಯಿದ್ದಾರೆ. ನಮ್ಮ ಗಿಲ್ಲಿ ನಟ ಅವರು ಕೂಡ ಒಂದು ಮುಖ್ಯ ಪಾತ್ರನ ಮಾಡ್ತಾಯಿದ್ದಾರೆ. ಈ ಚಿತ್ರದ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ನಮ್ಮ ಸಾಯಿ ಗೋಲ್ಡ್ ಮಾಲೀಕರಾದ ಶರಣಗೌಡ ಸರ್ಗೆ ವಂದನೆಗಳನ್ನ ಅರ್ಪಿಸ್ತೀವಿ. ಇದರಲ್ಲಿ ನನ್ನ ಪಾತ್ರ ಏನು ಅಂತಂದರೆ ಒಂದು ಗೌಡನ ಪಾತ್ರ, ಊರೊಂದು ಒಂದು ಮುಖ್ಯ ಪಾತ್ರ. ನಾನು ಮತ್ತು ಗಿಲ್ಲಿ ನಟ ಅವರು ಒಂದು ಇದಾಗಿ ಅಭಿನಯ ಮಾಡ್ತಾಯಿದ್ದೀವಿ. ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ, ಖುಷಿಯಾಯಿತು. ಇಡೀ ಚಿತ್ರತಂಡಕ್ಕೆ ಶುಭವಾಗಲಿ, ಒಳ್ಳೆಯದಾಗಲಿ. ಸರ್ವೆ ನಂಬರ್ 45 ಚಿತ್ರದ ಮುಹೂರ್ತಕ್ಕೆ ಆಗಮಿಸಿ ನಮಗೆಲ್ಲ ಒಂದು ಆಶೀರ್ವಾದ ಕೋರಿದಂಥ ಶರವಣ ಸರ್ಗೆ, ಹಾಗೆ ಎಚ್ ವಾಸು ಸರ್ಗೆ, ಹಾಗೆ ಹಿರಿಯ ಛಾಯಾಗ್ರಾಹಕರಾದಂಥ ಜೆ ಸರ್ ಅವರಿಗೆ ನಾವು ವಂದನೆಯನ್ನು ಅರ್ಪಿಸ್ತಾ, ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮ್ಮ ಒಂದು ನಮಸ್ಕಾರವನ್ನು ತಿಳಿಸ್ತಾ, ಇವತ್ತು ಏನು ಸರ್ವೆ ನಂಬರ್ 45 ಇದೆ, ಈ ಚಿತ್ರಕ್ಕೆ ಸಂಭಾಷಣೆಕಾರನಾಗಿ ನಾನು ಕೆಲಸ ಮಾಡಿದ್ದೀನಿ. ನನ್ನ ಹೆಸರು ಚಕ್ರಿ ಕಿರಿಸೇವೆ ಅಂತ. ಈ ಹಿಂದೆ ಮರ್ಯಾದೆ ಕ್ಷಮಿಸು ಮತ್ತು ರಣಾಕ್ಷ ಅನ್ನೋ ಚಿತ್ರಕ್ಕೆ ಶಿವು ನಮ್ಮ ಜೊತೆ ಕೆಲಸ ಮಾಡಿದರು. ಅವರು ಈ ಥರ ಕತೆ ಮಾಡ್ಕೊಂಡಿದ್ದೀನಣ್ಣ ಅಂತ ಹೇಳಿದಾಗ
ಸರಿಯಪ್ಪ ಆಯಿತು ಅಂತ ಹೇಳಿದೆ. ಇಲ್ಲ ನೀವೇ ಸಂಭಾಷಣೆ ಬರ್ಕೊಡಿ ಅಂತ ಕೇಳಿದರು. ಅದಕ್ಕೂ ಕೂಡ ನಾನು ಮರ್ಯಾದೆ ಕ್ಷಮಿಸು ಮತ್ತು ರಣಾಕ್ಷಗೆ ಸಂಭಾಷಣೆಗೆ ವರ್ಕ್ ಮಾಡಿದ್ದೆ. ಹಾಗಾಗಿ ಈ ಸಿನಿಮಾದಲ್ಲಿ ವರನಂದಿ ಪ್ರೊಡಕ್ಷನ್ನಿಂದ ಸಂಪೂರ್ಣ ಸಂಭಾಷಣೆಕಾರನಾಗಿ ಕೆಲಸ ಮಾಡ್ತಾಯಿದ್ದೀನಿ ಮತ್ತು ಸಹ ನಿರ್ದೇಶಕನಾಗಿ ಕೂಡ ಕೆಲಸ ಮಾಡ್ತಾಯಿದ್ದೀನಿ. ಇದರಲ್ಲಿ ಕತೆ ಚೆನ್ನಾಗಿದೆ. ಸರ್ವೆ ನಂಬರ್ 45 ಇವತ್ತೇನು ಒಂದು ಇಂಚು ಭೂಮಿಗೋಸ್ಕರ ರೈತರುಗಳು ಕಿತ್ತಾಡ್ಕೋತಾರೆ. ಆ ಸರ್ವೆ ನಂಬರು ಏನೇ ಆದರೂ ಸರ್ವೆ ನಂಬರ್ ಮೇಲೆ ಕೋರ್ಟಿಗೆ ಕೇಸ್ ಹೋಗುತ್ತೆ. ಅದು ಹೆಂಗೋಗಿ ತಿರ್ಕೊಂಡು ಬರುತ್ತೆ ಮತ್ತೆ ಅಲ್ಲಿಗೆ ನಿಂತ್ಕೊಳ್ಳುತ್ತೆ. ಇದು ಕಥೆಯ ಒಳಾಂಧ್ರ. ಕತೆ ಚೆನ್ನಾಗಿದೆ. ಇದರಲ್ಲಿ ಕ್ಯಾರೆಕ್ಟ್ರು ಮಾಡ್ತಾ ಇರ್ತಕ್ಕಂಥ ಎಲ್ಲ ಕಲಾವಿದರು ಕೂಡ ಕತೆಗೆ ಸಂಬಂಧಪಟ್ಟ ಹಾಗೇ ಮಾಡ್ತಾಯಿದ್ದಾರೆ. ಕತೆ ಚೆನ್ನಾಗಿದೆ. ನಾವು ಹೋಗಿ ಈ ಥರ ಮುಹೂರ್ತ ಮಾಡ್ತಾಯಿದ್ದೀವಿ ಸರ್ ಅಂತ ಕೆಲಸ ಮಾಡಿಕೊಡ್ಬೇಕು ಕಣಪ್ಪ ಅಂತೇಳಿ ಇಲ್ಲಿವರೆಗೂ ಬಂದು ನಮಗೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ಮುಂದೆ ಸಪೋರ್ಟ್ ಮಾಡ್ತೀನಿ ಅಂತ ನಮ್ಗೆ ಹೇಳ್ತಿದ್ರಲ್ಲ, ನಮಗೆ ತುಂಬ ಖುಷಿ ಆಯ್ತದೆ ಸರ್ ನೀವು ಬಂದಿದ್ದು ನಮಗೆ ಕಾರ್ಯಕ್ರಮಕ್ಕೆ. ಮತ್ತು ನೀವೆಲ್ಲ ಬಂದು ಇಷ್ಟೆಲ್ಲ ಸಪೋರ್ಟ್ ಮಾಡ್ತಿದ್ದೀರಿ ಮಾಧ್ಯಮ ಮಿತ್ರರು. ನಾವು ಖಂಡಿತ ಒಳ್ಳೆ ಸಿನಿಮಾ ಮಾಡ್ಕೊಂಬರ್ತೀವಿ. ನಿಮ್ಮ ಸಪೋರ್ಟ್ ಮಾಡಬೇಕು ಖಂಡಿತ. ಆಮೇಲೆ ಶರಣ ಸರ್ ಥ್ಯಾಂಕ್ ಯು ಸೋ ಮಚ್ ಬಂದಿರೋದಕ್ಕೆ, ಬ್ಲೆಸ್ ಮಾಡಿರೋಕ್ಕೆ ಒಳ್ಳೆಯದು. ಆಮೇಲೆ ಈ ತಾಯಿದ ಜೊತೆ ನಮ್ಮದು 3ನೇ ಸಿನಿಮಾ ಇಲ್ಲಿ ನಾನು ಪೂಜೆ ಮಾಡ್ತಾ ಇರೋದು. ಇವತ್ತವರೆಗೂ ಆ 3 ಸಿನಿಮಾನೂ ಚೆನ್ನಾಗಾಗಿದೆ. ಆಮೇಲೆ ಈ ಸಿನಿಮಾ ಬಗ್ಗೆ ಮಾಡಬೇಕಂದ್ರೆ ಸರ್ವೆ ನಂಬರ್ 45 ನಮ್ಮ ಶಿವು, ಇದು ನಂದು ಒಂದು 2ನೇ ಕಾಂಬಿನೇಷನು. ಆಲ್ರೆಡಿ ನಾನು ಇವರು ರಾಣಾಕ್ಷ ಅಂತ ಮೂವಿಲಿ ಕೋ ಡೈರೆಕ್ಟರ್ ಇದ್ದಾಗಲೇ ಹೇಳಿದರು ಈ ಥರ ಒಂದು ಚಿಕ್ಕದಾಗಿ ಒಂದು ನೀಟಾಗಿ ಒಂದು ಒಳ್ಳೆ ಕಂಟೆಂಟ್ ಮಾಡ್ತಾರೆ ಸಿನಿಮಾ ಮಾಡ್ತಾಯಿದ್ದೀನಿ ಅಂತ. ಸೊ ಸೇಮ್ ಟೀಮು, ಗೊತ್ತಿರೋನು, ಅವ್ನ ಸ್ಟೈಲ್ ಹೆಂಗೆ ಅನ್ನೋದು ಗೊತ್ತಿರೋದ್ರಿಂದ ಅವರು ಮೂರ್ತಿ ಸರ್ ಎಲ್ಲ ನಾವೆಲ್ಲ ಸೇರಿಕೊಂಡು ರಘು ಮಾಸ್ಟರು ನಾವೆಲ್ಲ ಒಂದು ಕಾಂಬಿನೇಷನ್, ಎಲ್ಲ ಒಂದು ಒಳ್ಳೆ ಕಾಂಬಿನೇಷನಿಂದ ಒಂದು ಒಳ್ಳೆ ಸಿನಿಮಾ ಮಾಡ್ತಾಯಿದ್ದೀವಿ. ಒಂದು ಒಳ್ಳೆ ಕಂಟೆಂಟ್ ಇರೋದು, ಒಂದು ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಆಯ್ತು ನಿಮ್ಮದು ಒಂದು ನಿಮಿಷ ಅಣ್ಣ ಇಲ್ಲೋಡೋಣ ಸರ್ ಅಲ್ಲಿ ನಿಂತ್ಕೊಳ್ಳಿ ಹಾಗೆ ನಿಂತ್ಕೊಳ್ಳಿ. ಹಲೋ ಅಣ್ಣ ಒಂದು ನಿಮಿಷ ಇಲ್ಲಿ